ಬದುಕಿನಲ್ಲಿ ಕೆಲವೊಮ್ಮೆ ವಿಚಿತ್ರ ಸನ್ನಿವೇಶಗಳನ್ನು ಎದುರಿಸ್ತೇವೆ, ವಿಚಿತ್ರ ಸಂದರ್ಭಗಳಿಗೆ ಎದುರಾಗುತ್ತೇವೆ. ನಮ್ಮೊಡನೆ ಇದ್ದ ಯಾರೂ ನಮ್ಮೊಡನೆ ನಿಲ್ಲೋದಿಲ್ಲ. ನಮಗೆ ಅತ್ಯಂತ ಆತ್ಮೀಯರಾದವರು, ಹತ್ತಿರದವರು, ರಕ್ತ ಸಂಬಂಧಿಗಳು, ಮೈತ್ರಿಯ ಸಂಬಂಧವಿದ್ದವರು, ನಮ್ಮಿಂದ ಸಹಾಯ ಪಡೆದವರು ಯಾರೂ ಕೂಡ ನಮ್ಮ ಜೊತೆಗೆ ನಿಲ್ಲೋದಿಲ್ಲ. ಏಕಾಂಗಿ ಅಂತ ಅನಿಸೋದಕ್ಕೆ ಆರಂಭ ಆಗುತ್ತೆ, ಏಕಾಂಗಿ ಆಗ್ತೇವೆ ಕೂಡ. ಆಗ ನೋಯ್ತೇವೆ, ನಾವು ಅಂದುಕೊಂಡ ಕಾರ್ಯದಿಂದ ಹಿಮ್ಮೆಟ್ತೇವೆ. ಯಾಕೆ ಹೀಗಾಗತ್ತೆ? ಆಗೇನು ಮಾಡಬೇಕು? ಯಾಕೆ ಹೀಗಾಗತ್ತೆ ಅಂದರೆ ಅದಕ್ಕೆ ದೈವ ಕಾರಣ ಅಂತ. ದೈವ ಅಂದರೆ ದೇವರು ಅಂತ ಅಲ್ಲ, ನಮ್ಮ ಪೂರ್ವ ಪುಣ್ಯ ಕಾರಣ, ಪೂರ್ವ ಕರ್ಮ ಕಾರಣ. ನಾವೇನೋ ಕರ್ಮ ಮಾಡಿದ್ದೀವಿ, ಅದು ಪುಣ್ಯ ಆಗಿಲ್ಲ, ಪಾಪ ಆಗಿದೆ ಅಂತಂದಾಗ ಎಲ್ಲರ ಸಹಕಾರವೂ ಇಲ್ಲದಂತೆ ಆಗಿಬಿಡತ್ತೆ. ಆಗೇನು ಮಾಡಬೇಕು ನಾವು ಅಂತ ಅಂದರೆ ಅದನ್ನು ಮೀರಿ ಕಾರ್ಯ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಪೂರ್ವಕರ್ಮವನ್ನು ಮೀರಿ ಈಗ ಕರ್ಮಕ್ಕೆ ಹೆಚ್ಚು ಶಕ್ತಿ ಹಾಕಿ ಕರ್ಮ ಮಾಡಬೇಕಾಗತ್ತೆ. ಆಗ ದೂರ ಇದ್ದವರು ಕೂಡ ನಮ್ಮೊಡನೆ ಸೇರಿಕೊಳ್ತಾರೆ. ದೈವೇ ವಿಮುಖತಾಂ ಯಾತೆ ನ ಕೋಪ್ಯಸ್ತಿ ಸಹಾಯವಾನ್ ಪಿತಾ ಮಾತಾ ತಥಾ ಭಾರ್ಯ ಭ್ರಾತ ವಾಥ ಸಹೋದರ. ದೈವ ನಮ್ಮೊಡನಿಲ್ಲ ಅಂತಂದರೆ, ಪೂರ್ವಕರ್ಮದ ಪುಣ್ಯ ನಮ್ಮೊಡನೆ ಇಲ್ಲ ಅಂತಂದರೆ, ನಮ್ಮ ಜೊತೆಗಿದ್ದವರೆಲ್ಲ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆಗ ನಾವು ವಿಮುಖರಾಗಬಾರದು. ಮತ್ತೆ ಸತ್ಕಾರ್ಯಗಳನ್ನು ಮಾಡಿ ಅವರೆಲ್ಲರೂ ನಮ್ಮೊಡನೆ ಬರುವಂತೆ ಮಾಡಿಕೊಳ್ಳಬೇಕು. ಶುಭಂ ಭೂಯಾತ್.